ಹುಬ್ಬಳ್ಳಿಯಲ್ಲೂ ಕೂಡ 1 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದ್ದು ಹುಬ್ಬಳ್ಳಿಯಲ್ಲಿ ಮರ ಧರಶಾಹಿಯಾಗಿರುವಂತಹ ಘಟನೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ 1 ಗಂಟೆ ಮಳೆ ಸುರಿದಿದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಬಳಿ ಮರ ಧರಶಾಹಿಯಾಗಿದೆ. ತಗ್ಗು ಪ್ರದೇಶದ ರಸ್ತೆಗಳು, ಅಂಡರ್ ಬ್ರಿಡ್ಜ್ಗಳು ಜಲಾವೃತವಾಗಿವೆ. ಮಳೆಯಿಂದಾಗಿ ಬೀಸಿದ ಮಳೆ ಗಾಳಿಗೆ ಮರದ ಕೊಂಬೆ ನೆಲಕ್ಕುರುಳಿರುವಂತಹ ಘಟನೆ ಕೂಡ ನಡೆದಿದೆ. ಒಟ್ಟಾರೆಯಾಗಿ ಬೈಕ್ಗಳ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಿಲ್ಲ. ಒಟ್ಟಾರೆಯಾಗಿ ಹುಬ್ಬಳ್ಳಿಯಲ್ಲಿ ಸುರಿದಂತಹ ಭಾರೀ ಮಳೆಗೆ 1 ಗಂಟೆಗೂ ಹೆಚ್ಚು ಕಾಲ ಸುರಿದಂತಹ ಮಳೆಗೆ ಮರಗಳು ಧರಶಾಹಿಯಾಗಿದ್ದು ಅದರಲ್ಲೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಬಳಿ ಮರ ಧರಶಾಹಿಯಾಗಿದೆ. ಹಾಗೆ ಮಳೆ ಜೊತೆಗೆ ಭಾರೀ ಗಾಳಿ ಕೂಡ ಬೀಸಿರೋದ್ರಿಂದ ಮರದ ಕೊಂಬೆಗಳು ಕೂಡ ಧರೆಗೆ ಉರುಳಿವೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸಿ ಬೊಬ್ಬೆರೆದಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ದಾವಣಗೆರೆ ರೈತರ ಮೊಗದಲ್ಲಿ ನಗು ಮೂಡಿಸಿದ ಮಳೆ. ಉತ್ತಮ ಮಳೆಯಿಂದ ಬಿತ್ತನೆಗೆ ರೈತರು ಸಿದ್ಧರಾಗ್ತಾ ಇದ್ದಾರೆ. ಮುಂಗಾರು ಮಳೆಯಾಗಿದ್ದು ಕೆಲವು ಕಡೆ ಭತ್ತ ನಾಶವಾಗುವ ಆತಂಕದಲ್ಲಿ ರೈತರು ಕಂಗಾಲಾಗಿದ್ದಾರೆ. ಮಾಯಕೊಂಡ ಸೇರಿ ಹಲವೆಡೆ ಆತಂಕವನ್ನ ಮಳೆರಾಯ ಮೂಡಿಸಿದ್ದಾನೆ. ಒಟ್ಟಾರೆಯಾಗಿ ದಾವಣಗೆರೆಯಲ್ಲೂ ಕೂಡ ಮಳೆ ಅಬ್ಬರಿಸಿದ್ದು ಸಾಕಷ್ಟು ಅವಾಂತರವನ್ನ ತಂದೊಡ್ಡಿದ್ರೆ ಮತ್ತೊಂದು ಕಡೆ ರೈತರಿಗೆ ಮಳೆ ಬಂದಿದ್ರಿಂದ ಸಂತಸ ಮನೆ ಮಾಡಿದೆ. ಉತ್ತಮ ಮಳೆಯಿಂದಾಗಿ ಬಿತ್ತನೆಗೆ ರೈತರು ಸಿದ್ಧರಾಗ್ತಾ ಇದ್ದು ಕೆಲವು ಕಡೆ ಭತ್ತ ನಾಶ ಆಗುವ ಆತಂಕದಲ್ಲೂ ಕೂಡ ರೈತರು ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಹಲವು ಕಡೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದು ಸಾಕಷ್ಟು ಅವಾಂತರವನ್ನ ಮಳೆರಾಯ ತಂದೊಡ್ಡಿದ್ದಾನೆ. ಒಟ್ಟಾರೆಯಾಗಿ ಮುಂಗಾರು ಮತ್ತೆ ಅಬ್ಬರಿಸಿದ್ದು ಕಲಬುರಗಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಭಾರೀ ಮಳೆಗೆ ಹಲವೆಡೆ ರಸ್ತೆ ಮೇಲೆ ನೀರು ನಿಂತಿದೆ. ಸೇಡಂ ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದ್ದು ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿತ್ತು. ಒಟ್ಟಾರೆಯಾಗಿ ಇಂದು ಸಂಜೆಯಿಂದ ರಾಜ್ಯದ ಹಲವೆಡೆ ಮಳೆ ಅಬ್ಬರಿಸಿದ್ದು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಹೀಗಾಗಿ ಮಳೆರಾಯ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ಅವಾಂತರವನ್ನ ತಂದೊಡ್ಡಿದ್ದು ಕಲಬುರಗಿಯಲ್ಲೂ ಕೂಡ ಕೆಲವು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ರಸ್ತೆಯಲ್ಲೂ ಕೂಡ ಮಳೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿತ್ತು.